ಹೇಳಿ ಇವರಿಬ್ಬರು ಆಡೋ ಆಟವನ್ನ ಗ್ರಾಮಸ್ಥರು ಒಂದು ದಿನ ನೋಡಿ ಬಿಡ್ತಾರೆ. ಈ ಸುದ್ದಿ ಇಡೀ ಊರಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ. ಆಗ ಸ್ನೇಹಿತರ ಮೂಲಕ ಈ ಇಬ್ಬರ ಅನೈತಿಕ ಸಂಬಂಧ ಬಸವರಾಜ್ ಕಿವಿಗೂ ಬೀಳುತ್ತೆ. ಆಗ ತಕ್ಷಣವೇ ಬಸವರಾಜ ಯಮಕನಮರಡಿ ಠಾಣೆಗೆ ಹೋಗಿ ಮಹಾಂತೇಶ ವಿರುದ್ಧ ದೂರು ದಾಖಲಿಸಲು ಮುಂದಾಗ್ತಾರೆ. ಯಾವಾಗ ಬಸವರಾಜ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾನೋ ನಡೆಸಿ ಗ್ರಾಮದ ಮುಖಂಡರು ಮಹಾಂತೇಶನಿಗೆ ಬುದ್ಧಿವಾದ ಹೇಳ್ತಾರೆ. ಇನ್ಮುಂದೆ ಯಾವುದೇ ಕಾರಣಕ್ಕೂ ಅಕ್ಷತಾ ಜೊತೆಗೆ ಮಾತನಾಡಬಾರ್ದು, ಆಕೆಯ ಸಂಪರ್ಕಕ್ಕೂ ಸಿಗಬಾರ್ದು, ನೀನಾಯ್ತು ನಿನ್ನ ಕೆಲಸವಾಯ್ತು ಎಂದು ಸುಮ್ಮನಿರ್ಬೇಕು ಎಂದು ಖಡಕ್ ಎಚ್ಚರಿಕೆ ಕೊಡ್ತಾರೆ. ಮತ್ತೊಂದು ಕಡೆ ಬಸವರಾಜ್ಗೂ ನೀನು ದೂರು ಕೊಟ್ಟರೆ ಮಹಾಂತೇಶನ ಜೀವನ ಹಾಳಾಗುತ್ತೆ. ಓದಿರುವ ಆತನಿಗೆ ಸರ್ಕಾರಿ ನೌಕರಿ ಸಿಗುವ ಅವಕಾಶ ಇದೆ. ಆ ಕಾರಣಕ್ಕೆ ನೀನು ದೂರು ನೀಡುವುದನ್ನ ಹಿಂದಕ್ಕೆ ಪಡೆಯುವಂತೆ ಗ್ರಾಮದ ಮುಖಂಡರು ಮನವಿ ಮಾಡ್ತಾರೆ. ಗ್ರಾಮದ ಮುಖಂಡರ ಮಾತು ಕೇಳಿ ಬಸವರಾಜ ಕೂಡ ದೂರನ್ನ ಹಿಂಪಡಿತಾನೆ. ಮತ್ತೆ ಅಕ್ಷತಾ ಜೊತೆ ಸಂಸಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇಷ್ಟು ಚೆನ್ನಾಗಿ ನೋಡಿಕೊಂಡ್ರು ಪತ್ನಿ ಮಾತ್ರ ಬೇರೆ ಯುವಕರ ಜೊತೆ ಸಂಬಂಧ ಹೊಂದಿದ್ದನ್ನ ಬಸವರಾಜ್ಗೆ ಅರಗಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಈ ವಿಚಾರಕ್ಕೆ ನಿತ್ಯವೂ ಮನೆಯಲ್ಲಿ ಗಲಾಟೆಗಳಾಗ್ತಿರ್ತವೆ. ಇನ್ನು ಗಂಡ ಪ್ರತಿನಿತ್ಯ ಬಂದು ಜಗಳವಾಡ್ತಿದ್ರಿಂದ 8 ತಿಂಗಳ ಮಗಳನ್ನ ಪತಿ ಕೈಗೆ ಇಟ್ಟು ಅಕ್ಷತಾ ತವರು ಮನೆ ಸೇರಿ ಬಿಡ್ತಾಳೆ. ಇನ್ನು ಪತ್ನಿ ಬಿಟ್ಟು ಹೋದ್ರು ತಲೆ ಕೆಡಿಸಿಕೊಳ್ಳದ ಬಸವರಾಜ ತನ್ನ ತಾಯಿಯ ಸಹಾಯದಿಂದ ಮಗಳನ್ನ ಕಷ್ಟಪಟ್ಟು ಸಲಹುತ್ತಾ ಇರ್ತಾನೆ. ತಾನಾಯ್ತು ತನ್ನ ಮಗುವಾಯ್ತು ಅಂತ ಇದ್ದು ಬಿಟ್ಟಿರ್ತಾನೆ. ಎರಡು ವರ್ಷ ಎಲ್ಲ ಚಲೋನೇ ಇದ್ದು ರೀ. 1 ವರ್ಷ ಆದಂತೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಆ ಹುಡುಗನ ಜೊತೆ ನೀವು ಮೆಸೇಜ್ ಮಾಡ್ತಿ, ಕಾಲ್ ಮಾಡ್ತಿ ಅಂತ ಹಿಂಗೆಲ್ಲ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಆ ಹುಡುಗನ ಕರೆಸಿ ನಾನು ಕರೆಸಿ ಅವ್ರ ಗುರಿಯರೆಲ್ಲ ಇದು ಸಾಲ್ವ್ ಮಾಡಿರ್ರಿ. ಎಲ್ಲ ಸಾಲ್ವ್ ಆಗಿತ್ರಿ. ಅದನ್ನ ಸಿಟ್ಟಿಟ್ಕೊಂಡು ನನ್ನ ಮ್ಯಾಲ